ಹೀಗೆ ಏತದಿಂದ ಎತ್ತಿ ಎತ್ತಿ ಮಗುಚಿ ಹಾಕುವಂತಹ ಈ ಬಾವಿ ನೀರು ಅಂತಿಂಥ ನೀರಲ್ಲ. ವಿಷಕ್ಕೆ ಪ್ರತಿವಿಷದಂತಿರುವ ಜೀವ ಉಳಿಸುವ ಸಂಜೀವಿನಿ ಈ ನೀರು. ಯಾವುದೇ ವಿಷಜಂತುಗಳು ಕಡಿದಲ್ಲೂ ಈ ಬಾವಿಯ ನೀರನ್ನ ಸೇವಿಸಿ ಇಲ್ಲಿನ ಮಣ್ಣನ್ನ ಪ್ರಸಾದವಾಗಿ ಹಣೆಗೆ ಹಚ್ಚಿದ್ದಲ್ಲಿ ವಿಷ ಇಳಿಯುತ್ತದೆ, ಪ್ರಾಣಕ್ಕೆ ಬರುವ ಕಂಟಕ ತಪ್ಪುತ್ತದೆ ಎಂಬ ನಂಬಿಕೆ ಇದೆ. ಅಂತಹ ಪವಿತ್ರ ಬಾವಿ ಇರೋದಾದ್ರೂ ಎಲ್ಲಿ, ಅದರ ವಿಶೇಷತೆ ಏನು ಅನ್ನುವ ಸಮಗ್ರ ವಿವರ ಇಲ್ಲಿದೆ. ಹೌದು, ಮಂಗಳೂರಿನ ಹೊರವಲಯದ ಶಿಬರೂರು ಶ್ರೀ ಕೋಡಮಣಿತ್ತಾಯ ದೇವಸ್ಥಾನದ ಪವಿತ್ರ ಬಾವಿ ಇದು. ಸ್ಥಳೀಯವಾಗಿ ತಿಬಾರ್ ಎಂದು ಕರೆಯಲ್ಪಡುವ ಈ ಪ್ರದೇಶದಲ್ಲಿ ವರ್ಷಕ್ಕೊಂದು ಬಾರಿ ನಡೆಯುವ ವಾರ್ಷಿಕ ಜಾತ್ರಾ ಮಹೋತ್ಸವ ಬಹಳ ಪ್ರಸಿದ್ಧಿ ಪಡೆದಿದೆ. ತುಳುನಾಡಿನ ಮೂಲೆ ಮೂಲೆಯಿಂದ ಇಲ್ಲಿಗೆ ಜನರು ಬರ್ತಾರೆ. ತಿಬಾರ್ದ ಆಯನ್ ಅಂದರೆ ಊರು ಬಿಟ್ಟು ಪರ ಊರಿನಲ್ಲಿದ್ದವರು ಬರುವಂತಹ ಜಾತ್ರೆ. ಜಾತ್ರೆಯ ದಿನಗಳಲ್ಲಿ ಈ ಬಾವಿಯ ನೀರು ತೀರ್ಥವಾಗಿ ಬಹಳ ಮಂದಿಯ ಮನೆ ಸೇರುತ್ತದೆ. ಈ ಬಾವಿಯ ನೀರು ವಿಷಕ್ಕೆ ಪ್ರತಿವಿಷವಾಗಿ ಪರಿಣಾಮ ಬೀರಲು ಕಾರಣ ಬಹಳ ಹಿಂದೆ ನಾಟಿ ವೈದ್ಯರಾಗಿದ್ದ ಈ ಪ್ರದೇಶದ ತ್ಯಾಂಪಣ್ಣ ಶೆಟ್ಟಿ ಎಂಬುವರು ತನ್ನಲ್ಲಿದ್ದ ವಿಷ ಹೀರುವ ಕಲ್ಲೊಂದನ್ನ ಲೋಕದ ಜನತೆಯ ಒಳಿತಿಗಾಗಿ ಈ ಬಾವಿಗೆ ಹಾಕಿದ್ರಂತೆ. ಆದ್ದರಿಂದ ಈ ಬಾವಿಯ ನೀರು ಯಾವುದೇ ರೀತಿಯ ವಿಷವನ್ನ ಹೀರಿಕೊಳ್ಳುತ್ತದೆ ಅನ್ನುವ ನಂಬಿಕೆ ಹಿಂದಿನ ಕಾಲದಿಂದಲೂ ಇಂದಿನವರೆಗೂ ಉಳಿದುಕೊಂಡು ಬಂದಿದೆ. ಈ ನೀರಿನ ಸೇವನೆಯಿಂದ ವರ್ಷವಿಡೀ ದೇಹದಲ್ಲಿದ್ದ ವಿಷಕಾರಿ ಅಂಶಗಳು ಅಳಿದು ಹೋಗುತ್ತದೆ. ಜೊತೆಗೆ ವಿಷಜಂತುಗಳು ಕಚ್ಚಿದ ಸಂದರ್ಭ ತಕ್ಷಣ ಈ ನೀರನ್ನ ಕುಡಿಸಿ ಬಳಿಕ ಕ್ಷೇತ್ರದ ಮಣ್ಣನ್ನ ನೀರಿನಲ್ಲಿ ಬೆರೆಸಿ ಗಾಯಕ್ಕೆ ಹಚ್ಚಿದ್ದಲ್ಲಿ ವಿಷ ಕಾರುತ್ತದೆ ಅನ್ನುವ ನಂಬಿಕೆ ಇಂದಿಗೂ ಉಳಿದಿದೆ. ಆಧುನಿಕ ಕಾಲಘಟ್ಟದಲ್ಲೂ ನಂಬಿಕೆಯಿಂದ ಈ ನೀರು ಹಾಗೂ ಮಣ್ಣನ್ನ ಕೊಂಡೊಯ್ಯಲು ಭಕ್ತರು ಮುಗಿಬೀಳುತ್ತಾರೆಂದರೆ ನಿಜವಾಗಿಯೂ ಇಲ್ಲೊಂದು ಶಕ್ತಿ ಅಡಗಿದೆ ಅನ್ನುವುದರಲ್ಲಿ ಎರಡು ಮಾತಿಲ್ಲ.